ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಿಕ್ಕಟ್ಟಿನಿಂದ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ರಾಹುಲ್ ಗಾಂಧಿ ಗೊಂದಲಕ್ಕೆ ತೆರೆ ಎಳೆಯಲು ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ನಡುವೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. 1 ಗಂಟೆಗಾಲ ಕರ್ನಾಟಕದಲ್ಲಿ ಎದ್ದಿರುವ ರಾಜಕೀಯ ಬಿಕ್ಕಟ್ಟಿನ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ಮುಂದೆ ಏನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮಹತ್ವದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ಎಂದು ಕೆಎನ್ ರಾಜಣ್ಣ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ. ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು. ಥ್ರೆಟ್ ಮಾಡಿದಾರೋ, ದ್ವೇಷ ಮಾಡ್ತಿದ್ದಾರೋ, ಪ್ರೀತಿ ಮಾಡ್ತಿದ್ದಾರೋ, ಭಯ ಹುಟ್ಟಿಸ್ತಾ ಇದ್ದಾರೋ ಎಂದು ಹೇಳಿದ್ದಾರೆ. ಎಷ್ಟು ದಿನ ಮುಂದುವರಿಬಹುದು ಅಂತ ಸರ್ ಇದು? ವೆರಿ ಶಾರ್ಟ್ಲಿ ಇಟ್ ಮೇ ರಿಸಾಲ್ವ್. ಬಟ್ ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ತಮ್ಮ ಆಶಾಭಾವ ಹಾಗೆ ಇರುತ್ತೆ. ಅದೆಲ್ಲ ಹೈಕಮಾಂಡ್ ಸೇರಿದ್ದು. ಡಿಕೆ ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್? ಹೀಗೆ ನಾನು ಶಾಸ್ತ್ರ ಹೇಳ್ತೀರಾ? ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಸಿದ್ದರಾಮಯ್ಯ ಮಾತು ಹೇಳಿದ್ರು. ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತಾನೆ, ಹೇಳಿದ್ರೆ ಬಿಡ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರೇನು ಮಾತಾಡಂಗಿಲ್ಲ. ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ಡಿಸೈಡ್. ಗೊತ್ತಾಯ್ತಾ? ನಾವೆಲ್ಲ ಓಫುಲ್ ಆಗಿರೋದು ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಅಂತ. ಆದ್ರೆ ಅದೇ ಡಿಸೆಂಬರ್ ಯಾಕೆ ಅನ್ವಯ ಆಗಲ್ಲ ಅಂತ ಸರ್? ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಾನೇ ಅರ್ಥ ಸರ್? ಅದು ಹೈಕಮಾಂಡ್ ಅಲ್ಲಿ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ಕೋ ಅಂತ ಅರ್ಥೈಸ್ಕೋಬೇಕು. ಪಟ್ಟದ ಫೈಟ್ಗಾಗಿ ದೆಹಲಿಗೆ ಹೋಗಿದ್ದ ಡಿಕೆಶಿ ಬಣದ ನಾಯಕರು ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಶಾಸಕರಾದ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಉದಯ್ ಆಗಮಿಸಿದ್ದಾರೆ. ಡಿಕೆಶಿ ಪರ ಲಾಬಿ ನಡೆಸಲು ಶಾಸಕರು ದೆಹಲಿಗೆ ತೆರಳಿದ್ರು. ಏರ್ ಇಂಡಿಯಾ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದ್ರೆ ಇದೇನಾದ್ರೂ ಒಂದು ಅಂತಿಮವಾದಂತಹ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರ ಒಂದು ಇತಿಷ್ಠಿ ಆಡಿ ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳ ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡ್ತಿದ್ದೀವಿ. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ದೆಹಲಿ ಭೇಟಿ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿಯಲ್ಲಿ ಅವರು ಮಾತಾಡಿದ್ರು. ಕರೆದ್ರೆ ಎಲ್ಲರೂ ಹೋಗಲೇಬೇಕಾಗ್ತದೆ. ಸಿಎಂ ಡಿಸಿಎಂ ಕರೆದ್ರೆ ಹೋಗಬೇಕು, ಹೋಗಿದ್ದಾರೆ ಅಷ್ಟೇ. ನನಗೂ ಹೇಳಿದ್ರು, ನಾನು ಹೋಗಿ ಬನ್ನಿ ಎಂದಿದ್ದೆ. ಪಾಟೀಲ್ ಹೋಗುವ ಮೊದಲು ಹೇಳಿದ್ರು, ಡಿಸಿಎಂ ಕರೆದಿದ್ದಾರೆ ಎಂದು ಹೇಳಿದರು. ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರೂ. ಡಿಸಿಎಂ ಕರ್ ಹೋಗ್ಬೇಕು, ಸಿಎಂ ಕರ್ ಹೋಗಬೇಕು, ಹೋಗಿದಾರೆ ಅಷ್ಟೇ. ಕರೆದಿದ್ರು ಗೊತ್ತಿದ್ದು ನನಗೆ ಹೇಳಿದ್ರು, ಅವರು ಹಿಂಗ ಹೋಗಿ ಕರೆದಿದ್ದಾರತ್ತ, ಹೋಗಿ ಬನ್ನಿ ಅಂತ ಹೇಳಿದೀವಿ ಅಷ್ಟೇ. ಇಲ್ಲ, ನನಗ್ ಗೊತ್ತಿದ್ದ ನಮ್ಮವರು ಪಾಟ್ಲ ಅವ್ರು ಹೋಗಿದ್ದಾರೆ. ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರು. ಸೊ ಹೋಗ್ಲಿಕ್ಕೆ ಹೋಗಂತ ಹೇಳಿದೆ. ಯಾಕಂದ್ರೆ ಡಿಸಿಎಂ ಕರ್ತಿದಾರಂತ ಹೋಗಂತ ಹೇಳಿದೆ ಅಷ್ಟೇ. ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರೂ. ಡಿಸಿಎಂ ಕರ್ ಹೋಗ್ಬೇಕು. ರಾಜ್ಯ ಸರ್ಕಾರದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅನ್ನೋ ಹಾಗಿದೆ. ಕೇವಲ ದಿಲ್ಲಿಗೆ ಹೋಗೋದು ಬರೋದು ನಡೆಸಿದ್ದಾರೆ. ಯಾವುದೇ ಅಧಿಕಾರಿಗಳು ಸರ್ಕಾರದ ಯಾರ ಮಾತು ಕೇಳದ ಪರಿಸ್ಥಿತಿ ಇದೆ. ನವೆಂಬರ್ ಕ್ರಾಂತಿಯಲ್ಲಿ ಸಿದ್ದರಾಮಯ್ಯ ಇರ್ತಾರೋ, ಡಿಕೆ ಶಿವಕುಮಾರ್ ಇರ್ತಾರೋ, ಕಪ್ಪು ಕುದುರೆ ಇರ್ತದೋ ಗೊತ್ತಿಲ್ಲ. ಕಾರಣ ಯಾರು ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಕುಸಿದು ಹೋಗಿದೆ. ಇದೇ ಕಾರಣಕ್ಕೆ ರಾಜ್ಯಪಾಲರ ಆಡಳಿತ ರಾಜ್ಯದಲ್ಲಿ ಬರಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗಾಗಿದೆ. ಬರೀ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸೋಲಿಕ್ಕೆ ಒಂದು ಗುಂಪು, 2 ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ. ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಇವತ್ತು ದರೋಡೆಗಳು ಆಗಲಾಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆ ಹೇಳಿದ್ದೀನಿ, ನಾ ಬೆಂಗಳೂರಿನಲ್ಲಿ ಇದ್ರ ಕರ್ನಾಟಕದಲ್ಲಿ ಇವ್ರದೆಲ್ಲ ನ್ಯಾಯ ಮುಗಿತಾನ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆಯದು. ಇಲ್ಲಾಂದ್ರೆ ಜನಸಾಮಾನ್ಯರು ಇವತ್ತು ಎಲ್ಲಿಯೂ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೇ ಶೋ ಮಾಡಿದ್ರು. ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ.
ಆದ್ರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂತ ಪರಿಸ್ಥಿತಿ ಇಲ್ಲ. ಕನಿಷ್ಠ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಅವರು ಮಾತಾಡಿದ್ರು. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡುತ್ತಾ ಇಲ್ಲ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು, ಖರೀದಿ ಕೇಂದ್ರ ಪ್ರಾರಂಭಿಸಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ರಾಜ್ಯದ ರೈತರ ಸಮಸ್ಯೆಯನ್ನು ಅರಿಯುವ ಬದಲು ಸಿಎಂ ಸೇರಿದಂತೆ ಎಲ್ಲಾ ಸಚಿವರು ದೆಹಲಿಯಲ್ಲಿ ಕೂತಿದ್ದಾರೆ. ಮೊನ್ನೆ ಮೆಕ್ಕೆಜೋಳದ ಖರೀದಿ ಕೇಂದ್ರದ ಬಗ್ಗೆ ಸಿಎಂ ಚರ್ಚೆ ಮಾಡಲು ಸಭೆಯನ್ನ ಕರೆದಿದ್ರು. ಆದರೆ ಸಭೆಗೆ ಕೃಷಿ ಸಚಿವರು ಬಾರದೆ ದೆಹಲಿಗೆ ಹೋಗಿ ಕೂತಿದ್ರು. ಸರ್ಕಾರದಲ್ಲಿ ಸಿಎಂ ಯಾರಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ರೈತರ ಸಮಸ್ಯೆ ಬಗ್ಗೆ ಸ್ಪಂದಿಸಿ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೂ ಸಹ ಈ ರಾಜ್ಯ ಸರ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರ ಏನಿದೆ, ಇವರು ಯಾವುದೇ ರೀತಿ ಖರೀದಿ ಕೇಂದ್ರವನ್ನು ಕೂಡ ತೆರೆಯದೇನೆ ಹೊತ್ತು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸ್ಪಂದನೆ ಮಾಡದೇ ಇರುವಂತದ್ದು ಇದು ಅಕ್ಷಮ್ಯ ಅಪರಾಧ ಇವತ್ತು. ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಗ್ರಹ ಮಾಡ್ತೇನೆ, ನೀವು ತತ್ಕ್ಷಣ ಮೆಕ್ಕೆಜೋಳ ಏನು ರೈತರಿದ್ದಾರೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ತುಂಗಭದ್ರಾ ಜಲಾಶಯದಲ್ಲಿ 32 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸದೇನೆ ಇವತ್ತು ಆ ಭಾಗದ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೂ ಸಹ ಈ ರಾಜ್ಯ ಸರ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರ ಏನಿದೆ, ಮಾಜಿ ಸಚಿವ ಹಾಗೂ ಎಂಎಲ್ಸಿ ಸಿಟಿ ರವಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯವರದ್ದು ದಲಿತರ ಪರ, ಮಹಿಳೆಯರ ಪರ, ಜೊತೆಗೆ ಹಿಂದೂ ಪರ ಹೋರಾಟ. ಕುರ್ಚಿಗಾಗಿ ಹೋರಾಟ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ. ಕುರ್ಚಿ ಕಳ್ಳಾಟ ತಳ್ಳಾಟ ಬಿಡ್ರಿ, ರೈತರ ಕಡೆಗೆ ಗಮನ ಕೊಡಿ. ಇಲ್ದೇ ಇದ್ರೆ ರೈತರ ಕೈಲಿರೋ ಬಾರ್ ಕವಲು ವಿಧಾನಸೌಧಕ್ಕೆ ಬರುತ್ತೆ. ನಿಮ್ಮ ಕುರ್ಚಿ ಕಳ್ಳಾಟಕ್ಕೆ ಬುದ್ಧಿ ಕಲಿಸುವಂತ ಕೆಲಸ ಮಾಡುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ನೋವಿನಿಂದ ತಾನು ಬೆಳೆದ ಮೆಕ್ಕೆಜೋಳವನ್ನು ಇಲ್ಲಿ ಸುರಿದಿದ್ದಾನೆ. ನೀವು ಖರೀದಿ ಕೇಂದ್ರ ತೆರಿತೀವಿ ಏನು ಮುಹೂರ್ತ ನೋಡ್ಬೇಕು ಅದಕ್ಕೆ. ಡಿಕೆಶಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪರ್ಕದಲ್ಲಿರುವ ವಿಚಾರದ ಕುರಿತು ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಸಂಪರ್ಕ ಇರೋದು ಊಹಾಪೋಹ. ಬಿಜೆಪಿ ಹೈಕಮಾಂಡ್ ಬಹಳ ತಲೆಕೆಡಿಸಿಕೊಂಡಿಲ್ಲ. ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಇವಾಗ ಬಿಜೆಪಿ ಸರ್ಕಾರ ಮಾಡಬೇಕು. ಚುನಾವಣೆಯಲ್ಲಿ ಗೆದ್ದು ಬಹುಮತ ತೆಗೆದುಕೊಂಡು ಸರ್ಕಾರ ರಚನೆ ಮಾಡುತ್ತೇವೆ. ಕಾಂಗ್ರೆಸ್ ಇನ್ ಫೈಟ್ನಿಂದ ರಾಜ್ಯದ ಜನರಿಗೆ ತೊಂದರೆಯಾಗಿದೆ. ಒಳ ಯುದ್ಧದಿಂದ ಸರ್ಕಾರ ಪತನಕ್ಕೆ ಬರಬಹುದು ಎಂದು ಹೇಳಿದ್ದಾರೆ. ಬಿಜೆಪಿ ರೈತ ಮೋರ್ಚಾದಿಂದ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಚಾಲು ಮಾಡ್ರಿ, ರೈತರು ಬೆಳೆದಂತ ಬೆಳೆಗೆ ಖರೀದಿ ಮಾಡ್ರಿ ಅಂತೇಳಿ ಇವರು ಖರೀದಿ ಕೇಂದ್ರ ಚಾಲು ಮಾಡಿಲ್ಲ. ಇವರು ಬೆಂಗಳೂರಾಗ ಶಾಸಕರು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ. ಶಾಸಕರು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರು ಶಾಸಕರು 50 ಕೋಟಿ 60 ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ, ಮುಂದೆ ಕೊಡ್ತಾರಂತ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ. ಶಾಸಕರು ಖರೀದಿ ಮಾಡಲಿಕ್ಕೆ ಯಾವ ತಮ್ಮ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಿದ ಹೊರತು ರೈತರು ಬೆಳೆದಂತ ಬೆಳೆಗೆ ಅವರು ಖರೀದಿ ಮಾಡಲಿಕ್ಕೆ, ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಕ್ಕೆ ತಯಾರಿಲ್ಲ.